ಇನ್ನು ಕೆರೆಗಳ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಅಂತ ಬಜೆಟ್ನಲ್ಲಿ ಇಡಲಾಗುತ್ತೆ ಕೆರೆಗಳ ಅಭಿವೃದ್ಧಿಗೆ. ಆದರೆ ಅದೆಲ್ಲಿ ಹೋಯ್ತೋ ಏನೋ, ಅದು ಯಾವುದರ ಅಭಿವೃದ್ಧಿ ಆಯಿತೋ ಯಾರಿಗೂ ಗೊತ್ತಿಲ್ಲ. ವರ್ತೂರು ಕೆರೆ ನಂತರ ಇದೀಗ ಜಕ್ಕಸಂದ್ರ ಕೆರೆಯನ್ನು ಕಬಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ನಡೀತಾ ಇದೆ. ಹೇಗೆ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾಜಧಾನಿಯಲ್ಲಿ ನೂರಾರು ಜಲಮೂಲ ಕಣ್ಮರೆ, ದುಷ್ಟರ ಕೈ ಸೇರುತ್ತಿದೆಯಾ ಮತ್ತೊಂದು ಕೆರೆ? ಒತ್ತುವರಿದಾರರ ಒಡಲಿಗೆ ಜಕ್ಕಸಂದ್ರ ಕೆರೆ. ಕೆರೆಗಳು ಉಳಿಯಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನೀರಿನ ಸಮಸ್ಯೆ ಆಗಬಾರ್ದು. ಯಾಕಂದ್ರೆ ನೀರಿನ ಅಂತರ್ಜಲ ಮೂಲವೇ ಕೆರೆಗಳು. ರಾಜ್ಯ ಸರ್ಕಾರ ಹೇಳಿಕೊಳ್ಳೋಕೆ ಕೆರೆಗಳ ಉಳಿವಿಗೆ ಅಂತ ಕೋಟಿ ಕೋಟಿ ಖರ್ಚು ಮಾಡುತ್ತೆ. ಆದ್ರೆ ಈಗಾಗಲೇ ನಗರದಲ್ಲಿ ನೂರಾರು ಕೆರೆಗಳು ಕಣ್ಮರೆಯಾಗಿವೆ, ಭೂ ಒತ್ತುವರಿದಾರರ ಒಡಲು ಸೇರಿವೆ. ಈಗ ಮತ್ತೊಂದು ಕೆರೆಯ ಕಬಳಿಕೆಗೆ ದೊಡ್ಡ ಮಟ್ಟದ ಹುನ್ನಾರ ನಡೆಯುತ್ತಿದೆ. ಪ್ರತಿ ವರ್ಷವೂ ಕೂಡ ಬೆಂಗಳೂರಿನ ಕೆರೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಲಾಗುತ್ತೆ. ರಾಜ್ಯದ ಕೆರೆಗಳನ್ನು ಉಳಿಸೋದಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ವ್ಯಯ ಮಾಡಲಾಗುತ್ತೆ. ಆದರೆ ಇರುವಂಥ ಕೆರೆಗಳ ಪರಿಸ್ಥಿತಿ ಅಂದರೆ ಜಕ್ಕಸಂದ್ರದ ಕೆರೆಯ ಆವರಣದಲ್ಲಿ ನಾವಿರುವಂಥದ್ದು. ಈ ಜಕ್ಕರಾಯನ ಕೆರೆ ಏನಿದೆ, ಜಕ್ಕಸಂದ್ರದ ಕೆರೆ, ಈ ಕೆರೆಯನ್ನು ಒತ್ತುವರಿದಾರರೇನಾದರೂ ವಶಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಈಗ ದಟ್ಟವಾಗಿ ಕಾಡ್ತಾ ಇದೆ. ಯಾಕಂದರೆ ಈಗ ಗಮನಿಸ್ಬೋದು, ಕಳೆದ ಒಂದು 15-20 ದಿನಗಳಿಂದಲೂ ಕೂಡ ಈ ಕೆರೆ ಏನಿದೆ, ಕೆರೆ ಭಾಗವನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದು ಕೂಡ ಈ ರೀತಿಯಾಗಿ ಬೃಹತ್ ಲಾರಿಗಳ ಮೂಲಕ ಮಣ್ಣನ್ನು ತಂದು ಈ ರೀತಿಯಾಗಿ ಕೆರೆ ಭಾಗಕ್ಕೆ ಸುರಿಯಲಾಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಿ. ಈ ಮರಗಳೇನಿದ್ದಾವೆ, ಮರಗಳು ಕೂಡ ಅಂದರೆ ಅದು ಯಾವುದನ್ನು ಕೂಡ ಇವರು ನೋಡದೆ ಮರಗಳನ್ನು ಸೇರಿಸಿ ಮುಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕದ ಪರಿಸ್ಥಿತಿ ಇದೆ. ಯಾಕಂದರೆ ಕೆರೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಆದರೆ ನಮ್ಮ GBA ಸಂಪೂರ್ಣವಾಗಿ ಇದನ್ನು ಮರ್ತಿದ್ಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಈ ರೀತಿಯಾಗಿ ಬೃಹತ್ ಲಾರಿಗಳ ಮೂಲಕ ಮಣ್ಣನ್ನು ತಂದು ಸುರಿಯುವಂಥ ಕೆಲಸ, ಅದು ಸಂಪೂರ್ಣ ಈ ಕೆರೆ ಏನಿದೆ, ಕೆರೆ ಭಾಗವನ್ನು ಮುಚ್ಚುವಂಥ ಕೆಲಸ ಆಗ್ತಿದೆ. ಈಗ ಗಮನಿಸ್ತಾ ಇದ್ದೀರಿ, ಮರಗಳು ಏನಿದ್ದಾವೆ, ಮರಗಳನ್ನು ಕೂಡ ಸಂಪೂರ್ಣವಾಗಿ ಬುಡ ಸಮೇತ ಕೀಳುವಂಥ ಕೆಲಸ, ಅಂದರೆ JCBಗಳ ಮೂಲಕ ಇವುಗಳನ್ನು ಕೂಡ ಮಾರಣ ಹೋಮ ಮಾಡುವಂಥ ಕೆಲಸ ಆಗಿದೆ. ನಗರದ ಅಗರ ಬಳಿ ಜಕ್ಕಸಂದ್ರ ಕೆರೆಯನ್ನೇ ಮುಚ್ಚಿ ಕೆರೆಯ ಅಸ್ತಿತ್ವ ಇಲ್ಲದಂತೆ ಮಾಡಲಾಗ್ತಿದೆ. ಇದಕ್ಕೆ ನೂರಾರು ಲಾರಿಗಳು ಮಣ್ಣು ತಂದು ಸುರಿಯಲಾಗ್ತಿದೆ. ಇನ್ನು ಈ ಬಗ್ಗೆ ಕೆರೆ ಉಳಿಸಿ ಎಂದು ಸರ್ಕಾರಕ್ಕೆ ದೂರು ಸಹ ನೀಡಲಾಗಿದೆ. ಜಕ್ಕಸಂದ್ರ ಕೆರೆಗೆ ಏಕಾಏಕಿ ಒಂದು 3-4 ದಿನದಿಂದ ಯಾವುದೋ ಡೆವಲಪರ್ಗಳು, ಬಿಲ್ಡರ್ಗಳು ಅದನ್ನು ಮಣ್ಣನ್ನು ತಂದು ಮುಚ್ತಾ ಇದ್ದಾರೆ. ನೋಡಿ, ಬಫರ್ ಝೋನ್ ಅಂತ ಇದೆ. ಸೊ ಆ ಬಫರ್ ಝೋನ್ ಇವರು ಯಾವುದು ಲೆಕ್ಕಕ್ಕಿಲ್ಲ. ಕೇಳಿದ್ರೆ ಇವರು ಅದು ಯಾವುದೋ ನೀರು ಬರ್ತಾ ಇದೆ, ಅದನ್ನು ಮುಚ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಲೈವ್ ವಿಡಿಯೋ ಮಾಡಿದ್ದೀವಿ, ಮತ್ತು ಅದರದ್ದು ಫೋಟೋಸ್ ಎಲ್ಲ ತೆಗೆದು ಅದನ್ನು ಕಂಪ್ಲೇಂಟ್ ಮಾಡಿ ಕಳಿಸಿದ್ದೀವಿ. ಆ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮಾರ್ಷಲ್ಗಳನ್ನ ಹಾಕ್ತಾಯಿದ್ರು, ಪಬ್ಲಿಕ್ ಪಾರ್ಕ್, ಪಬ್ಲಿಕ್ ಲೇಕ್ಸ್ ಎಲ್ಲ. ಸೊ ಈಗ ಅದು ಬಂದು ಮರ್ಜ್ ಆಗಿದೆ, ಅಮಾಲ್ಗಮೇಟ್ ಆಗಿದೆ. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅವ್ರು ಯಾವುದೂ ಸೂಪರ್ವೈಸಿಂಗ್ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ ಅವರುಗಳು. ಸೊ ಈ ಅಧಿಕಾರಿಗಳು ಇದ್ರ ಸಂಬಂಧಪಟ್ಟಂಗೆ ನಾನು CM ಅವರು ಕಂಪ್ಲೇಂಟ್ ಈ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಕಂಪ್ಲೀಟ್ ಆಗಿ ಮುಚ್ಚಲು ಪ್ಲಾನ್ ನಡೀತಿದೆ. ಈ ಮಾತಿಗೆ ಇಲ್ಲಿನ ದೃಶ್ಯಗಳೇ ಸಾಕ್ಷಿ ಎನ್ನುವಂತಿದೆ. ಜಕ್ಕಸಂದ್ರ ಕೆರೆ ಒತ್ತುವರಿ ನಡೆಯುತ್ತಿದ್ರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಸೊ ಈ ರಾಜಕಾರಣಿಗಳು, ಈ ಡೆವಲಪರ್ ಮಂದಿಗಳ ಜೊತೆ ಸೇರಿ ಎಲ್ಲ ಮಾಡಿ ಈ ಥರ ಮುಚ್ಚಾಗಿದೆ. ಈಗ ಮುಂದಿನ ಪೀಳಿಗೆ ಇಕಾಲಜಿ ಬ್ಯಾಲೆನ್ಸ್ ಆಗೋದು ಹಿಂಗೆ. ಪಕ್ಷಿಗಳು ಏನು ಮಾಡ್ತಾರೆ, ಮುಂದಿನ ಪೀಳಿಗೆಗಳಿಗೆ ನೀರು ಇರಲ್ಲ. ಈಗ ನೀರು ಬಂದು ಈಗ ಏನು ನೀರಿನ ಕೊರತೆ, ಈಗ ತಮಿಳುನಾಡಲ್ಲಿ ನೀರಿನ ಕೊರತೆ ಏನಕ್ಕಿದೆ ಅಂತಂದರೆ ಕೆರೆಗಳೆಲ್ಲ ಮುಚ್ಚೋಗಿರೋದು. ಸೊ ಅದರಿಂದಾಗಿ ಇದು ಬಂದು ಈಗ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಇನ್ನು ಅಷ್ಟೇನೇ. ಇನ್ನು ಬೆಂಗಳೂರಲ್ಲಿ ಯಾರೂ ವಾಸ ಮಾಡೋಕ್ಕಾಗಲ್ಲ, ಎಲ್ಲ ಬೇರೆ ಎಲ್ಲರೂ ಹೋಗಬೇಕಾಗುತ್ತೆ. ಕ್ರಮ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಮತ್ತು ಇವರು ದೇ ಹ್ಯಾವ್ ಟು ಸೆಂಡ್ ನೋಟಿಫಿಕೇಷನ್ ಮಾಡಬೇಕು. ಇವರು ನೋಟಿಫಿಕೇಷನ್ ಮಾಡಿ ಇವನ್ನೆಲ್ಲ ಸ್ಟಾಪ್ ಮಾಡಬೇಕು. ಕೆರೆಗಳನ್ನ ಉಳಿಸೋದು ಕಾರ್ಯಕ್ರಮ ಇಟ್ಕೋಬೇಕು ಇವರು. ಕೆರೆಗಳ ಅಭಿವೃದ್ಧಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಹಣ ಕೊಡ್ತಿದ್ರೆ, ಇನ್ನೊಂದು ಕಡೆ ಕೆರೆಗಳನ್ನೇ ಮುಚ್ಚೋಕೆ ಒತ್ತುವರಿದಾರರು ಲಾರಿಗಟ್ಟಲೆ ಮಣ್ಣನ್ನ ತಂದು ಸುರಿಯಲಾಗ್ತಿದೆ. ಸ್ಥಳಕ್ಕೆ ಪಬ್ಲಿಕ್ ಟಿವಿ ಹೋದಾಗ್ಲೂ ಅಲ್ಲಿ ಲಾರಿ ಮಣ್ಣನ್ನ ತಂದು ಸುರಿಯಲಾಗುತ್ತಿತ್ತು. ಬೃಹತ್ ಲಾರಿಗಳೇನಿದ್ದಾವೆ, ಆ ಲಾರಿಗಳ ಮೂಲಕ ಮರಳನ್ನು ತಂದು ಸುರಿಯುವಂಥ ಕೆಲಸ ಆಗ್ತಾ ಇದೆ. ಇದು ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾವ ಅಧಿಕಾರಿಗಳು ಕೂಡ ಇಲ್ಲಿಲ್ಲ, GBA ಅಧಿಕಾರಿಗಳು ಯಾರು ಕೂಡ ಇಲ್ಲಿಲ್ಲ. ಕೇವಲ ಒಂದು ರೀತಿ ನಿರ್ಜನ ಪ್ರದೇಶದ ರೀತಿಯಾಗಿರುವಂಥ ಈ ಜಾಗದಲ್ಲಿ ಈ ರೀತಿಯಾಗಿ ಲಾರಿಗಳಿಂದ ಬಂದು ಮಣ್ಣನ್ನು ಸುರಿಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಅಂದರೆ ರಾತ್ರಿ ಮತ್ತು ಹಗಲು ಎಲ್ಲ ದಿನಗಳಲ್ಲೂ ಕೂಡ, ಅಂದರೆ ಯಾವ ಟೈಮಲ್ಲಿ ಆದ್ರೂ ಈ ರೀತಿಯಾಗಿ ಮಣ್ಣನ್ನು ತಂದು ಸುರಿಯುವಂಥ ಕೆಲಸ ಆಗ್ತಾ ಇದೆ. ಇದು ಯಾರನ್ನ ಮಾಡಿಸ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಮಣ್ಣನ್ನು ತರುವಂಥದ್ದು, ಸುರಿಯುವಂಥ ಕೆಲಸ
ಇಲ್ಲಿ ಬೆಳಗ್ಗೆ ಮತ್ತು ನೈಟಲ್ಲಿ ಆಗ್ತಾ ಇರುವಂಥದ್ದು ಕೆರೆ ಭಾಗಕ್ಕೆ ಈ ರೀತಿಯಾಗಿ ಮಣ್ಣು ಸುರಿಯುವಂಥದ್ದು ಎಷ್ಟು ಸರಿ, ಯಾಕೆ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳುವಂಥವರೇ ಇಲ್ವಾ ಯಾರು ಅನ್ನುವಂಥದ್ದು. ಆ ಕಡೆಯೂ ಕೂಡ ಕೆರೆ ಇದೆ, ಈ ಕಡೆ ಕೆರೆ ಇದೆ. ಈ ಕೆರೆಯನ್ನು ಅಂದರೆ ಈ ಭಾಗದ ಕೆರೆಯನ್ನು ಮುಚ್ಚುವಂಥ ಕೆಲಸ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಇದನ್ನು ಮಟ್ಟ ಮಾಡಿ JCBಗಳ ಮೂಲಕ ಇಲ್ಲಿ ಕೆಲಸಗಳನ್ನು ಶುರು ಮಾಡಿಕೊಂಡಿದ್ದಾರೆ. ನಿಧಾನಕ್ಕೆ ಈ ಕೆರೆಯನ್ನು ಮುಚ್ಚುವಂಥ ಹುನ್ನಾರ ಏನಾದರೂ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನ ಮತ್ತು ಜನ ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಯಾರು ಪ್ರಶ್ನೆ ಮಾಡದೆ ಸುಮ್ಮನಿದ್ರೆ ಇಲ್ಲೊಂದು ಕೆರೆ ಇತ್ತು ಅಂತಾನೂ ಗೊತ್ತಾಗಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಜರುಗಿಸಬೇಕು. ಕೆರೆಯನ್ನ ಉಳಿಸುವ ಕೆಲಸ ಆಗಬೇಕಿದೆ. ಮಾದೇಶ್, ಆನೇಕಲ್, ಪಬ್ಲಿಕ್ ಟಿವಿ.